ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ ಶಿರಡಿ ಸಾಯಿಬಾಬಾ ಮಂದಿರದ ಸಂಕೀರ್ಣದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಇಂದಿನ ಆಧುನಿಕ ಯುಗದ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಅತ್ಯಾಧುನಿಕ ಯಂತ್ರಗಳನ್ನು ಗರ್ಭದಲ್ಲಿನ ಶಿಶುಗಳ ಬೆಳವಣಿಗೆಯ ಪತ್ತೆಗಾಗಿ ಆವಿಷ್ಕಾರ ಮಾಡಲಾಗಿದ್ದು, ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿ ಹೆಣ್ಣು ಮತ್ತು ಗಂಡಿನ ಅನುಪಾತದಲ್ಲಿ ಸಾಕಷ್ಟು ವ್ಯತ್ಯಾಸವಿದ್ದು, ಇದು ಹೀಗೆಯೇ ಮುಂದುವರೆದರೆ ಮುಂದೊಂದು ದಿನ ಭಾರೀ ಗಂಡಾಂತರ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಕೆಲ ವೈದ್ಯರು ಹಣ ಗಳಿಕೆಗಾಗಿ ಲಿಂಗ ಪತ್ತೆ ಮಾಡುತ್ತಿದ್ದು, ಇದು ಕಾನೂನು ಬಾಹಿರ. ಆದ್ದರಿಂದ ಪ್ರಜ್ಞಾವಂತ ನಾಗರಿಕರು ಲಿಂಗ ಪತ್ತೆ ಮಾಡುವುದು ಹಾಗೂ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರವೃತ್ತರಾಗಬೇಕು ಎಂದು ಮನವಿ ಮಾಡಿದರು. ಲಿಂಗ ಪತ್ತೆ ಕೇಂದ್ರಗಳ ಬಗ್ಗೆ ತಾವು ಮಾಹಿತಿ ನೀಡಿದರೆ 1,000 ರೂಪಾಯಿ ನಗದು ಬಹುಮಾನ, ಸಾಬೀತಾದರೆ 50,000 ರೂಪಾಯಿ, ಸ್ಟ್ರಿಂಗ್ ಆಪರೇಷನ್ ಮಾಡಿ ಹಿಡಿದುಕೊಟ್ಟವರಿಗೆ 2 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದರು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಾಗ ಮಹಿಳೆಯರು ತಮ್ಮ ಹಕ್ಕು, ಆಸ್ತಿ ಹಕ್ಕುಗಳು, ಚಲನೆಯ ಸ್ವಾತಂತ್ರ್ಯ, ಅವರ ಕಾನೂನು ಹಕ್ಕುಗಳು ಮತ್ತು ಇನ್ನೂ ಹೆಚ್ಚಿನವುಗಳ ಬಗ್ಗೆ ತಿಳಿದಿರಬೇಕು ಎಂದು ನಾವು ಉಲ್ಲೇಖಿಸುತ್ತೇವೆ. ಅಂದರೆ ಮಹಿಳೆಯರ ಸಬಲೀಕರಣ, ಮಹಿಳೆಯರು ತಮ್ಮ ಸ್ವಮೌಲ್ಯವನ್ನು ಅರಿತುಕೊಳ್ಳುವಂತೆ ಮಾಡುವುದು, ಅವರ ಸ್ವಂತ ಆಯ್ಕೆಯನ್ನು ನಿರ್ಧರಿಸುವ ಅವರ ಸಾಮರ್ಥ್ಯಗಳನ್ನು ಮತ್ತು ಇತರೆ ಮಾನವರಂತೆ ಮಹಿಳೆಯರು ತಮ್ಮ ಗೌರವ ಮತ್ತು ಹಕ್ಕುಗಳನ್ನು ಆನಂದಿಸಬಹುದಾದ ಸಮಾಜವನ್ನು ರೂಪಿಸುವುದು ಮಹಿಳಾ ಸಬಲೀಕರಣವೂ ಆಗಿದೆ ಎಂದರು. ಲಿಂಗ ಸಮಾನತೆಯ ತತ್ವವನ್ನು ಭಾರತೀಯ ಸಂವಿಧಾನದಲ್ಲಿ ಅದರ ಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ನಿರ್ದೇಶನ ತತ್ವಗಳಲ್ಲಿ ಪ್ರತಿಪಾದಿಸಲಾಗಿದೆ. ಸಂವಿಧಾನವು ಮಹಿಳೆಯರಿಗೆ ಸಮಾನತೆಯನ್ನು ನೀಡುವುದಲ್ಲದೆ ಮಹಿಳೆಯರ ಪರವಾಗಿ ಸಕಾರಾತ್ಮಕ ತಾರತಮ್ಯದ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ತಿಳಿಸಿದ್ದಾರೆ. ಎಷ್ಟು ಕೆಟ್ಟ ಪರಿಸ್ಥಿತಿ ನಾವಿದ್ದೀವಿ ಅಂತಂದ್ರೆ, ಹೆಣ್ಣು ಮಗುವಾಗಿ ನನಗೆ ಹೆಣ್ಣು ಮಗು ಜನನ ಆಗೋದು ಬೇಡ, ಗಂಡು ಮಕ್ಕಳಿಗೆ ಬೇಕು ಅಂತಕ್ಕಂಥ ಉದ್ದೇಶನ ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತು ದಿವಸ ಗಂಡು ಮಕ್ಕಳು ಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳು ಬೇಡ ಅಂತಕ್ಕಂಥ ಮಟ್ಟದಲ್ಲಿ ಕೂಡ ನಾವು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಾವಿದ್ದೇವೆ. ಯಾಕೆ ಬೇಡ, ಯಾಕೆ ಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ, ನಿಮಗೆ ಬಹಳ ಅದು ಅವಶ್ಯಕತೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಕಾನೂನು ಮಾಹಿತಿಯನ್ನ, ಬೇರೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಇದನ್ನ ನಿಮ್ಗೆ ವಿಶೇಷವಾಗಿ ತಿಳಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಕಾರ್ಯಕ್ರಮವನ್ನು ನಾವು 1 ತಿಂಗಳಿಂದ ಆಯೋಜನೆ ಮಾಡ್ತಾ ಇದೀವಿ. ಸಮಾಜದ ಪ್ರತಿಯೊಂದು ವರ್ಗ ಕೂಡ ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದೀವಿ. ಸಮಾಜ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ನಾಳೆ ಬೆಳಗ್ಗೆ ನಮ್ಗೆ ಸಿಗೋದಿಲ್ಲ, ಹೆಣ್ಣು ಮಕ್ಕಳು ಉಳಿಯೋದಿಲ್ಲ. ಗಂಡು ಮಕ್ಕಳು ಯಾಕೆ ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಕೂಡ ಸ್ವಲ್ಪ ನೀವು ಯೋಚನೆ ಹೇಳ್ಬೇಕಾಗತ್ತೆ. ನಾವು ಗಂಡು ಮಕ್ಕಳು ಯಾಕೆ ಬೇಕು, ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನೋಡಿದಾಗ ನಾವೆಲ್ಲ ಕೂಡ ಸಾಂಪ್ರದಾಯಿಕವಾಗಿ ನೋಡ್ತೇವೆ, ಧಾರ್ಮಿಕವಾಗಿ ನೋಡ್ತೇವೆ. ನಾವೆಲ್ಲ ಕೂಡ ನಮ್ಗೆ ಮೋಕ್ಷ ಸಿಗ್ತಕ್ಕಂಥದ್ದು ಗಂಡು ಮಕ್ಕಳಿಂದ ಮಾತ್ರ ಅಂತಕ್ಕಂಥ ಪರಿಸ್ಥಿತಿ ನಾವೆಲ್ಲ ಇದೆ. ನಮ್ಮ ಮೂಢನಂಬಿಕೆಗಳಿಂದಾಗಿ. ಆದ್ರೆ ಅಂಕಿಅಂಶಗಳನ್ನ ತೆಗೆದುಕೊಂಡಾಗ ಇವತ್ತು ಸಮಾಜದಲ್ಲಿ ಮಹಿಳೆಯರು ಇಲ್ಲ, ಮಹಿಳೆಯರ ಕೊರತೆ ಆಗ್ತಾ ಇದೆ. ಮಹಿಳೆಯರ ಕೊರತೆಯನ್ನ ನೀಗಿಸೋದು ಹೇಗೆ ಅಂತಕ್ಕಂಥದ್ದು ಇವತ್ತು ದೊಡ್ಡ ಸಮಸ್ಯೆ ಆಗಿದೆ. ಮಹಿಳೆಯರು ಕಡಿಮೆ ಆಗ್ತಾರಿಂದ ಆಗ್ತಕ್ಕಂಥ ಪ್ರತಿಕೂಲ ಪರಿಣಾಮಗಳಿಂದ ಹೇಗೆ ಬಚಾವ್ ಆಗಬೇಕು ಅನ್ನೋದು ಕೂಡ ಇವತ್ತು ದೊಡ್ಡ ಸಮಸ್ಯೆ ಆಗಿ ಅದರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡತಕ್ಕಂಥ ಅನಿವಾರ್ಯ ಸಂದರ್ಭ ಸರ್ಕಾರಕ್ಕೆ ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯೆ ಸುಜಾತಾ ನರಸಿಂಹನಾಯ್ಡು, ಹಿರಿಯ ವಕೀಲರಾದ ಅರುಣ, ತಾಲೂಕು ಶಿಕ್ಷಣ ಸಂಯೋಜಕಿ ಪದ್ಮಾವತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಪ್ರಶಾಂತ್, ತಾಲೂಕು ನಿರ್ದೇಶಕ ಗಿರೀಶ್, ಜ್ಞಾನ ವಿಕಾಸ್ ಪ್ರಾದೇಶಿಕ ಯೋಜನಾಧಿಕಾರಿ ಸಂಧ್ಯಾ ವಿ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.